ರೆಡಿ ಇದೆ ಮತ್ತು ಪೂರ್ತಿ ಆಸ್ಪತ್ರೆ ಈಗ ಇನಾಗ್ರೇಷನ್ಗೆ ಸಿದ್ಧವಾಗಿದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನು ಮತ್ತು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರನ್ನು ಕೂಡ ನಾವು ಮನವಿ ಮಾಡಿದ್ದೀವಿ. ಈ ತಿಂಗಳಲ್ಲೇ, ಯಾಕಂದರೆ ಸೆಷನ್ ನಡೀತಾ ಇರೋದ್ರಿಂದ ಈ ತಿಂಗಳಲ್ಲೇ ಈ ಒಂದು ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡ್ತಕ್ಕಂಥ ಒಂದು ಉದ್ದೇಶ ಇದೆ. ಮತ್ತು ನಮ್ಮ ಈ ಹಳೆಯ ಆಸ್ಪತ್ರೆಯನ್ನು ಜಯದೇವ ಫಂಕ್ಷನ್ ಮಾಡ್ತಾಯಿದೆ. ಅಲ್ಲಿಂದ ಈಗಾಗಲೇ ಒಂದು ಕ್ಯಾತ್ ಲ್ಯಾಬನ್ನು ಶಿಫ್ಟ್ ಮಾಡಿದ್ವಿ. ಒಂದು ಹೊಸ ಕ್ಯಾತ್ ಲ್ಯಾಬಲ್ಲಿ ಇನ್ಸ್ಟಾಲ್ ಆಗಿದೆ. ಇಲ್ಲಿ ನಾವು ಶಿಫ್ಟ್ ಆದಮೇಲೆ ಇನ್ನೊಂದು ಕ್ಯಾತ್ ಲ್ಯಾಬು ಮತ್ತು OT ಅಲ್ಲಿಂದ ಶಿಫ್ಟ್ ಆಗುತ್ತೆ. ಹಾಗಾಗಿ ಇದು ಸುಸಜ್ಜಿತವಾಗಿ ಇದು ಆಸ್ಪತ್ರೆ ನಡೀಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಇಲ್ಲಿಗೆ ಬೇಕಾಗಿರ್ತಕ್ಕಂಥ ಪೋಸ್ಟ್ಗಳು ಕೂಡ ಮಂಜೂರಾತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಒಂದು ಫಾರ್ಮಲ್ ವಾಕಿನ್ ಇಂಟರ್ವ್ಯೂ ಮಾಡೋ ಅವಶ್ಯಕತೆ ಇದೆ. ಅದನ್ನು ಕೂಡ ಶೀಘ್ರದಲ್ಲೇ ಮಾಡಲಾಗುತ್ತೆ. 24 ಡಾಕ್ಟರ್ಸು, ಆಮೇಲೆ ಇಲ್ಲಿಗೆ ಅವಶ್ಯಕತೆ ಇರ್ತಕ್ಕಂಥ ಸಿಬ್ಬಂದಿ, ಟೆಕ್ನಿಷಿಯನ್ಸು ಅದೆಲ್ಲ ಕೊಟ್ಟಿದ್ದಾರೆ. ಸರ್, ಏನೋ ಹಾಸ್ಪಿಟಲ್ಗೆ ಧರಣ್ ಸಿಂಗ್ ಅವ್ರ ಹೆಸರಿಡಬೇಕು ಮತ್ತು ಡಿಸೆಂಬರ್ 25ಕ್ಕೆ ಉದ್ಘಾಟನೆ ಮಾಡಬೇಕು. ಅದ್ರ ಬಗ್ಗೆ ಪ್ರಸ್ತಾಪ ಇಲ್ಲ. ಇದು ಆಲ್ರೆಡಿ ಜಯದೇವ ಅಂತ ಹೆಸರಿಡೋದು, ಇನ್ನೊಂದು ಹೆಸರಿಡೋಕ್ಕೆ ಬರಲ್ಲ. ಇದು ಆಲ್ರೆಡಿ ಜಯದೇವ ಅಂತ ಇರೋದ್ರಿಂದ, ಆಲ್ರೆಡಿ ನೇಮ್ಡ್ ಇರೋದ್ರಿಂದ ಅದ್ರ ಬಗ್ಗೆ ಪ್ರಸ್ತಾವನೆ ಇಲ್ಲ. ಆಮೇಲೆ ಇದು ಡೇಟನ್ನು ಅವರು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅದು ತೀರ್ಮಾನ ಮಾಡ್ತಾರೆ ಡೇಟ್ ಬಗ್ಗೆ. ಆಮೇಲೆ ಇದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದು ಭಾಳ ದೊಡ್ಡ ಒಂದು ಕೊಡುಗೆ ಆಗಿದೆ. ಮತ್ತು ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಈಗ ಕಲಬುರಗಿಯಲ್ಲಿ ಈಗಾಗಲೇ ನಡೀತಾ ಇರ್ತಕ್ಕಂಥ ಆಸ್ಪತ್ರೆ ಇವತ್ತು ಅದು ನೀವು ಹೋಗಿ ನೋಡಿದರೆ ಅಲ್ಲಿ ನಿಲ್ಲಕ್ಕೂ ಜಾಗ ಇಲ್ಲ. ಅಷ್ಟೊಂದು ಜನರಿಗೆ ಅದು ಉಪಯುಕ್ತ ಆಗಿರ್ತಕ್ಕಂಥ ಆಸ್ಪತ್ರೆ ಇದೆ. ಹಾಗಾಗಿ ಕಲಬುರಗಿ ಜಯದೇವ ಆಸ್ಪತ್ರೆ ಪ್ರಾರಂಭ ಆದಮೇಲೆ ಖಂಡಿತವಾಗಿ ಇಲ್ಲಿನ ಈ ಕಲ್ಯಾಣ ಕರ್ನಾಟಕದ ಜನರಿಗೆ ಇದು ಒಂದು 10 ವರ್ಷ ಆರ್ಟಿಕಲ್ 371J ಇಂಪ್ಲಿಮೆಂಟ್ ಆಗಿ ಇದೊಂದು ಸಾಧನೆ, ಇದೊಂದು ಕೊಡುಗೆ. 10 ವರ್ಷದ ನೆನಪಿನಲ್ಲಿ ಈ ಒಂದು ಜಯದೇವ ಆಸ್ಪತ್ರೆ ಈ ಭಾಗದ ಜನರಿಗೆ ಇದು ಲೋಕಾರ್ಪಣೆಯನ್ನು ಮಾಡ್ತಾಯಿದ್ದೀವಿ. ಇದರ ಜೊತೆಗೆ ನಾವು ಜಯದೇವ ಆಸ್ಪತ್ರೆ ಒಂದು ಬೆಂಗಳೂರಲ್ಲಿ ಮತ್ತು ಒಂದು ಮೈಸೂರಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದೆ. ಕಲಬುರಗಿಯಲ್ಲೂ ಕೂಡ ಕಾರ್ಯನಿರ್ವಹಿಸ್ತಾ ಇದೆ. ಹೊಸ ಕಟ್ಟಡಕ್ಕೆ ಈ ತಿಂಗಳು ನಾವು ಇಲ್ಲಿ ಬರ್ತಾ ಇದ್ದೀವಿ. ಜೊತೆಗೆ ಹುಬ್ಬಳ್ಳಿಯಲ್ಲೂ ಕೂಡ ನಾವೊಂದು ಜಯದೇವ ಆಸ್ಪತ್ರೆಯನ್ನು ಅಲ್ಲಿ ಪ್ರಾರಂಭ ಮಾಡೋದಕ್ಕೆ ಈಗಾಗಲೇ ಕೆಲಸ ನಡೀತಾ ಇದೆ, ಕಟ್ಟಡ ಕೆಲಸ ನಡೀತಾ ಇದೆ. ಹಾಗಾಗಿ ಮುಂದಿನ ವರ್ಷ ಡಿಸೆಂಬರ್ ಒಳಗೆ ನಾವು ಅದು ಸಂಪೂರ್ಣ ಮಾಡಬೇಕು. ಅದನ್ನು ಕೂಡ, ಯಾಕಂದರೆ ಪ್ರತಿ ಡಿವಿಷನ್ಗೊಂದು ಜಯದೇವ ಆಸ್ಪತ್ರೆ ಮಾಡ್ತಕ್ಕಂಥದ್ದಕ್ಕೆ ನಾವು ಅದನ್ನು ಕೂಡ ಅತಿ ಶೀಘ್ರದಲ್ಲಿ ಮಾಡಬೇಕು ಅಂತಕ್ಕಂಥದ್ದಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಕೊಟ್ಟಿದ್ದಾರೆ, ಆಗಿದೆ 78 ಕೋಟಿ ಏನೋ ಆಗಿದೆ. ಅದಾದಮೇಲೆ ಕಲಬುರಗಿಯಲ್ಲಿ ಇನ್ನೂ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಾವು ಇನ್ನೂ 2 ತಿಂಗಳಲ್ಲಿ ಪ್ರಾರಂಭ ಮಾಡ್ತೀವಿ. ಈಗಾಗಲೇ ಅದಕ್ಕೆ ಪೋಸ್ಟ್ ಸ್ಯಾಂಕ್ಷನ್ ಆಗಿದೆ. ಆಮೇಲೆ ಎಲ್ಲ ಇಕ್ವಿಪ್ಮೆಂಟ್ಸು ಟೆಂಡರ್ ಕೂಡ ಆಗಿದೆ, ಅವೆಲ್ಲ ಇನ್ಸ್ಟಾಲ್ ಕೂಡ ಆಗ್ತಾಯಿದೆ. ಅದಾದಮೇಲೆ ನಮ್ಮ ಏನು ಮೇನ್ ಹಾಸ್ಪಿಟ್ಲ್ ಇದೆ, ಜಿಮ್ಸ್ ಆಸ್ಪತ್ರೆಯ 8, 9, 10 3 ಅಂತಸ್ತು ನಾವು ಸೂಪರ್ ಸ್ಪೆಷಾಲಿಟಿಗೆ ಕಾಯ್ದಿರಿಸಿದ್ದೀವಿ. ಅದು ಒಂದು 2-3 ತಿಂಗಳಲ್ಲಿ ಅದನ್ನು ಕೂಡ ಲೋಕಾರ್ಪಣೆ ಆಗ್ತದೆ. ಅಲ್ಲಿ ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರೋಎಂಟ್ರಾಲಜಿ, ನ್ಯೂರೋಸರ್ಜರಿ, ನ್ಯೂರಾಲಜಿ, ಪ್ಲಾಸ್ಟಿಕ್ ಸರ್ಜರಿ, ಪೀಡಿಯಾಟ್ರಿಕ್ ಸರ್ಜರಿ, ಇವೆಲ್ಲ ಸೂಪರ್ ಸ್ಪೆಷಲೈಸೇಷನ್ ಏನು ಡಿಪಾರ್ಟ್ಮೆಂಟ್ಸ್ ಇವೆ, ಇದನ್ನು ಎಸ್ಟಾಬ್ಲಿಷ್ ಮಾಡಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸರ್ಕಾರ ಮಟ್ಟದಲ್ಲಿ ನಾವು ಪ್ರಾರಂಭ ಮಾಡಲಿಕ್ಕೆ ಕೂಡ ಯೋಜನೆಯನ್ನು ಹಾಕೊಂಡಿದ್ದೀವಿ. ಮೊನ್ನೆ
ಜಿಮ್ಸಲ್ಲಿ ಮಗು ಪಾತ್ರ ವರದಿ ಕೇಳಿದ್ರು ಅದು ಬಂತ ಅದು ವರದಿ ಕೊಟ್ಟಿದ್ದಾರೆ ಪ್ರಿಲಿಮಿನರಿ. ಡಿಟೇಲ್ ಆಗಿ ಯಾರ್ಯಾರ ಕಾರಣ ಅಂತೇಳಿ ಇನ್ನೂ ಕೊಟ್ಟಿಲ್ಲ. ಆದರೆ ಮಗು ಸಿಕ್ಕಿದೆ. ಯಾಕಂದರೆ ಪೊಲೀಸ್ ಇಲಾಖೆ ಭಾಳ ಇಮಿಡಿಯೇಟ್ ಆಗಿ ಮಾಡಿ, ಆಮೇಲೆ ಅಲ್ಲಿ CCTV ಕ್ಯಾಮ್ರಾಗಳನ್ನು ಕೂಡ ಇದು ಇರೋದ್ರಿಂದ ಎಲ್ಲೆಲ್ಲಿ ಹೋಗಿದೆ ಏನೇನು ಹೋಗಿದೆ ಅಂಥೇಳಿ ಅದು ಅತಿ ಶೀಘ್ರದಲ್ಲೇ ಪತ್ತೆ ಆಗಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಈ ರೀತಿ ಘಟನೆ ಮುಂದೆ ಮರುಕಳಿಸ್ತಾ ಇರ್ತಕ್ಕಂಥ ಒಂದು ಏನೇನು ಅಲ್ಲಿ ನಾವು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದನ್ನು ನಾವು ಸೂಚನೆ ಇಡೀ ರಾಜ್ಯಕ್ಕೆ ಕೊಟ್ಟಿದ್ದೀವಿ. ಹಾಗೆ ಆ ವರದಿ ಬಂದ ಮೇಲೆ ಅದು ಮಾಡ್ತೀವಿ. ಇದಾದಮೇಲೆ ಕಲಬುರಗಿಯಲ್ಲಿ ಇನ್ನೂ ಒಂದು ತಾಯಿ ಮಗು ಆಸ್ಪತ್ರೆ, ಅದು ನಮ್ಮ ಈಗಾಗಲೇ ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ, ಟೆಂಡರ್ ಆಗಿದೆ. ಆದರೆ ಯಾಕೆ ಪೆಂಡಿಂಗ್ ಇದೆ ಅಂದರೆ ಆ ಒಂದು ಹಳೆ ಆಸ್ಪತ್ರೆ ಅವರು ಶಿಫ್ಟ್ ಆದಮೇಲೆ, ಅಂದರೆ ಗೈನಕಾಲಜಿ ಡಿಪಾರ್ಟ್ಮೆಂಟ್ ಹೊಸ ಬಿಲ್ಡಿಂಗಲ್ಲಿ ಶಿಫ್ಟ್ ಆದಮೇಲೆ, ಯಾಕಂದರೆ ಅದು ನಮ್ಮ ಏನು ಜಯದೇವ ಏನು ಕಾರ್ಯನಿರ್ವಹಿಸ್ತಾ ಇದೆ ಅಲ್ಲಿ ಶಿಫ್ಟ್ ಆಗಬೇಕು. ಅಲ್ಲಿ ಶಿಫ್ಟ್ ಆದಮೇಲೆ ಹಳೆ ಆಸ್ಪತ್ರೆ ಡಿಮಾಲಿಷ್ ಮಾಡಿ ಅಲ್ಲಿ 2 ಆಸ್ಪತ್ರೆ ಬರ್ತವೆ. ಒಂದು 50 ಬೆಡ್ಡಿನ ಕ್ರಿಟಿಕಲ್ ಕೇರ್ ಯೂನಿಟು, ಆಮೇಲೆ 200 ಬೆಡ್ಡಿನ ಮದರ್ ಆ್ಯಂಡ್ ಚೈಲ್ಡ್ ಆಸ್ಪತ್ರೆ ಮಾಡ್ತೀವಿ. ಯಾಕಂದರೆ ಅದು ಬಿಲ್ಡಿಂಗ್ ಡೆಮಾಲಿಷನ್ಗೆ ವೇಟ್ ಮಾಡ್ತಾ ಇದ್ದೀವಿ. ಜಯದೇವ ಶಿಫ್ಟ್ ಆದಮೇಲೆ ಅವೆರಡು ಬಿಲ್ಡಿಂಗ್ ಡೆಮಾಲಿಷ್ ಮಾಡಿ ಅವೆರಡು ಪ್ರಾರಂಭ ಆಗ್ತದೆ. ಅದಾದಮೇಲೆ ಒಂದು ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತ್, ಇದನ್ನು ಕೂಡ ನಮಗೆ ಯೂನಿವರ್ಸಿಟಿಯವರು 10 ಎಕರೆ ಜಾಗ ಕೊಟ್ಟಿದ್ದಾರೆ. ಆ 10 ಎಕರೆ ಜಾಗದಲ್ಲಿ ಒಂದು 92 ಕೋಟಿ ವೆಚ್ಚದಲ್ಲಿ ಒಂದು ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತ್, ಇದು ಮಕ್ಕಳ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ. ಇದು ಕೇವಲ ಬೆಂಗಳೂರಲ್ಲಿ ಮಾತ್ರ ಇದೆ. ಅದರ ಮೊದಲನೇ ಬ್ರಾಂಚ್ ಕಲಬುರಗಿಗೆ ಮಾಡ್ತಾಯಿದ್ವಿ, ಮತ್ತೆಲ್ಲೂ ಇಲ್ಲ ರಾಜ್ಯದಲ್ಲಿ. ಒಂದು ಬೆಂಗಳೂರು, 2ನೇದು ಕಲಬುರಗಿ. ಹಾಗಾಗಿ ಅದನ್ನು ಕೂಡ ನಾವು ಅಡಿಗಲ್ ಮಾಡ್ತಾಯಿದ್ವಿ. ಅದು ಟೆಂಡರ್ ಪ್ರೊಸೆಸ್ಸಲ್ಲಿದೆ, ಅದನ್ನು ಕೂಡ ಮಾಡ್ತೀವಿ. ಅದಲ್ಲದೆ ಇವತ್ತು ನಾವು ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ನಾವು ಅಡಿಗಲನ್ನು ಹಾಕಿದ್ವಿ. ಅದಕ್ಕೆ ಅಂದರೆ ನಮ್ಮ ಬರ್ನ್ಸ್ ಯೂನಿಟ್ಗೆ ಮತ್ತು ಬರ್ನ್ಸ್ ಯೂನಿಟ್ ಕೆಲಸ ನಡೀತಾ ಇದೆ. 1 ಸ್ಲ್ಯಾಬ್ ಬಿದ್ದಿದೆ ಆಲ್ರೆಡಿ. ಆಮೇಲೆ ಒಂದು ಕ್ಯಾನ್ಸರ್ ಆಸ್ಪತ್ರೆ, 150 ಬೆಡ್ಡಿನ ಒಂದು ಕ್ಯಾನ್ಸರ್ ಆಸ್ಪತ್ರೆ ಒಂದು ಅಡಿಷ್ನಲ್ ಆಗಿ ಕೂಡ ಈಗಾಗಲೇ ಅದನ್ನು ಕೂಡ ಕೆಲಸ ಪ್ರಾರಂಭ ಆಗಿದೆ. ಡಿಮಾಲಿಷನ್ ಮಾಡಬೇಕಾಗಿತ್ತು, ಡಿಮಾಲಿಷನ್ ಕೆಲಸ ಪ್ರಾರಂಭ ಆಗಿದೆ. ಇವೆಲ್ಲ ನಾವು ಕಲಬುರಗಿಯ ಜನತೆಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಜಯದೇವ ಆಸ್ಪತ್ರೆ, ತಾಯಿ ಮಗು ಆಸ್ಪತ್ರೆ, ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತ್, ಕ್ರಿಟಿಕಲ್ ಕೇರ್ ಯೂನಿಟ್ ಮತ್ತು ಒಂದು ಕಿದ್ವಾಯಿ 150 ಬೆಡ್ಡಿನ ಒಂದು ಆಸ್ಪತ್ರೆ, ಇವೆಲ್ಲ ಸವಲತ್ತನ್ನು ಕಲಬುರಗಿಗೆ ಇದೊಂದು ಡಿವಿಷನಲ್ ಹೆಡ್ ಕ್ವಾರ್ಟರ್ ಆಗಿರೋದ್ರಿಂದ ಇಲ್ಲಿ ಜನರು ಎಲ್ಲ ರೀತಿಯ ವ್ಯವಸ್ಥೆ ಕಲ್ಪಿಸಲಿಕ್ಕೆ ಇವತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ವತಿಯಿಂದ ನಮ್ಮ KKRDBಯ ಸಹಯೋಗದಿಂದ ಇವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೀವಿ. ಜೊತೆಗೆ ಇವತ್ತು ನಮ್ಮ ಕೌಶಲ್ಯಾಭಿವೃದ್ಧಿ ಇಲಾಖೆಯಲ್ಲಿ ಕಲಬುರಗಿಯಲ್ಲಿ ನಮ್ಮ ITI ಕಾಲೇಜ್, ಸರ್ಕಾರಿ ITI ಕಾಲೇಜು ಒಂದು ಭಾಳ ಅತ್ಯಂತ ಹಳೆಯದಾಗಿರ್ತಕ್ಕಂಥ ಕಾಲೇಜು. ಅದಕ್ಕೆ ಸುಮಾರು 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಬಿಲ್ಡಿಂಗನ್ನು ಕಟ್ತಾ ಇದ್ದೀವಿ. ಈಗಾಗಲೇ ಟೆಂಡರ್ ಆಗಿದೆ, ಅದನ್ನು ಕೂಡ ಅಡಿಗಲ್ ಮಾಡ್ತಾ ಇದ್ದೀವಿ ಅದೇ ಜಾಗದಲ್ಲಿ. ಮತ್ತು ಇನ್ನೂ ಒಂದು ಕಲಬುರಗಿಯಲ್ಲಿ ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್. ಈಗ ಇಲ್ಲಿ ನಾವು ಯೂನಿವರ್ಸಿಟಿಯಲ್ಲಿ ಒಂದು ಕಾರ್ಯಕ್ರಮ ಇದೆ, ಏನಂದರೆ ಒಂದು ಅಗ್ರಿಮೆಂಟ್ ಸೈನಿಂಗ್ ಕಾರ್ಯಕ್ರಮ ಇದೆ. ಏನಂದ್ರೆ 25 ಎಕರೆ ಅವರು ನಮಗೆ ಲೀಸ್ ಮೇಲೆ ಕೊಡ್ತಾ ಇದ್ದಾರೆ. ಅಲ್ಲಿ ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟ್ರನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ. KKRDB ಸಹಯೋಗದಿಂದ ಅದು ಮಾಡ್ತಾ ಇದ್ದೀವಿ. ಅದಾದಮೇಲೆ ಒಂದು ಕೊಪ್ಪಳಲ್ಲೂ ಕೂಡ ಒಂದು ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟ್ರನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ. ಮತ್ತು ಬಳ್ಳಾರಿಯಲ್ಲಿ ಒಂದು ಸ್ಕಿಲ್ ಪಾರ್ಕ್, 300 ಕೋಟಿ ವೆಚ್ಚದಲ್ಲಿ ಒಂದು ಸ್ಕಿಲ್ ಪಾರ್ಕ್ ಮಾಡ್ತಾ ಇದ್ದೀವಿ. ಆಮೇಲೆ ಮೈಸೂರಲ್ಲಿ ಒಂದು ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರನ್ನು ಮಾಡ್ತಾ ಇದ್ದೀವಿ. ವರುಣಾದಲ್ಲಿ ಮೈಸೂರಿನ ವರುಣಾದಲ್ಲಿ ಒಂದು ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರನ್ನು ಮಾಡ್ತಾ ಇದ್ದೀವಿ. ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಮಕ್ಕಳು ಯಾರು ಯುವ ನಿಧಿಯಲ್ಲಿ ಎನ್ರೋಲ್ ಆಗ್ತಾ ಇದ್ದಾರೆ, ಎನ್ರೋಲ್ ಆಗಿರೋ ಮಕ್ಕಳನ್ನು ಇವತ್ತು ನಾವು ಅವರಿಗೆ ಬರೀ ನಾವು ಹಣ ಕೊಟ್ಟರೆ ಸಾಲದು ಅಂಥೇಳಿ ಅವ್ರಿಗೆ ಅಡಿಷ್ನಲ್ ಸ್ಕಿಲ್, ಎಂಪ್ಲಾಯಬಲ್ ಸ್ಕಿಲ್ ಕೊಡ್ತಕ್ಕಂಥ ಸದುದ್ದೇಶದಿಂದ ಇವೆಲ್ಲ ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ. ಸರಿ, ಜಯದೇವನಲ್ಲಿ ನೇಮಕಾತಿ ಪ್ರಕ್ರಿಯೆ ಬಗ್ಗೆ ಯಾರು ಯಾರಿಗಿಲ್ಲ, ಸುಮ್ಮನೆ ಇನ್ನೂ ಕಾಲೇ ಮಾಡಿಲ್ಲ, ಮಾಡ್ತಾರೆ.
ಕಾಲ್ ಫಾರ್ ಮಾಡ್ತಾರೆ. ಸ್ವಲ್ಪ ಅದ್ರ ಬಗ್ಗೆ ಕ್ಲಾರಿಟಿ ಕೊಡಿ ಸರ್. ಕ್ಲಾರಿಟಿ ಏನು ಬೇಕಾಗಿಲ್ಲ. ಮಾಹಿತಿನೇ ಇಲ್ಲ ಯಾರ್ಯಾರು ಇಲ್ಲ, ಮಾಹಿತಿ ಮಾಹಿತಿ ಅವಶ್ಯಕತೆ ಇರಲ್ಲ. ಅಲ್ಲ. ಕೇಳಿ, ಮಾಹಿತಿ ಅವಶ್ಯಕತೆ ಇಲ್ಲ. ಕಾಲ್ ಮಾಡಿದಾಗ ಅಪ್ಲೈ ಬಟ್ ಮಾಡ್ಬೇಕು. ಕೆಲವು ಜನ ಅಲ್ಲಿ ನಾನು ನೇಮಕ ಮಾಡ್ಕೊಂತಿದ್ದಾರೆ ಆ ತರ ಮಾಡಿದವರಿಗೆ ಈಗಾಗಲೇ ಜೈಲಲ್ಲಿದ್ದಾರೆ. ಯಾರು ಕೆಲವು ಜನ ನಾವು ಅಲ್ಲಿ ನಿಮ್ಗೆ ಜಯದೇವದಲ್ಲಿ ನೌಕರಿ ಕೊಡಿಸ್ತೀವಿ ಅಂತ ದುಡ್ಡು ತಗೊಂಡ್ರೆಲ್ಲ ಜೈಲಲ್ಲಿದ್ದಾರೆ. ಅವ್ರಿಗೆ ಜೈಲಿಗೆ ಹಾಕಿದ್ದಾರೆ. ಮಾನ್ಯ ಅದಕ್ಕೆ ಅಧಿಕೃತವಾಗಿ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ರಿಕ್ರೂಟ್ಮೆಂಟ್ ಕಾಲ್ ಫಾರ್ ಮಾಡೋ ತನಕ ಯಾರು ಇದಕ್ಕೆ ಮೋಸ ಹೋಗ್ತಾರೆ. ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು, ಮೇಲ್ಮನೆಯ ಸದಸ್ಯರು, ಕಲ್ಯಾಣ ಕನ್ನಡ ಅಭಿವೃದ್ಧಿ ಕಾರ್ಯದರ್ಶಿಗಳು, ಜಯದೇವ ಕಾರ್ಯದರ್ಶಿಗಳು